ನಮಸ್ಕಾರ ಪುಟಾಣಿಗಳೇ. ಇವತ್ತು ನಾವು ಒಂದು ತುಂಬಾನೇ ಸುಂದರವಾದ ಕಥೆ ಪ್ರಪಂಚಕ್ಕೆ ಹೋಗೋಣ. ಕಥೆಯ ಹೆಸರು ಚಿಕ್ಕ ನಾಯಕ ಮತ್ತು ಹಕ್ಕಿಗಳ ತಂಡ. ನೋಡಿ ಇಲ್ಲಿ, ಈ ಚಿತ್ರ ಎಷ್ಟು ಚಂದ ಇದೆ ಅಲ್ದಾ? ಒಂದು ದೊಡ್ಡ ಮಾಯಾಲೋಕದ ಮರದ ಮೇಲೆ ಬಣ್ಣ ಬಣ್ಣದ ಹಕ್ಕಿಗಳು ಎಷ್ಟು ಸಂತೋಷವಾಗಿ ಕುಳಿತಿವೆ ನೋಡಿ. ಹಾಗಾದ್ರೆ ಕಥೆ ಕೇಳೋಕೆ ನೀವೆಲ್ಲ ರೆಡಿನಾ? ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಕುಳಿತು ಈ ಚಂದದ ಕಥೆಯನ್ನ ಕೇಳೋಣ. ಇದು ಧೈರ್ಯ, ನಂಬಿಕೆ ಆಮೇಲೆ ಒಗ್ಗಟ್ಟಿನ ಬಗ್ಗೆ ಹೇಳುವ ಒಂದು ಕಥೆ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನ ಮಧ್ಯೆ ಒಂದು ತುಂಬಾನೇ ದೊಡ್ಡ ಆಲದ ಮರ ಇತ್ತು. ಆ ಮರದಲ್ಲಿ ಒಂದು ಹಕ್ಕಿಗಳ ಗುಂಪು ತುಂಬ ಪ್ರೀತಿಯಿಂದ ಸಂತೋಷದಿಂದ ವಾಸ ಮಾಡ್ತಿದ್ವು. ಪ್ರತಿದಿನ ಬೆಳಗ್ಗೆ ಒಟ್ಟಿಗೆ ಹಾರೋದು, ಸಂಜೆ ಒಟ್ಟಿಗೆ ಗೂಡಿಗೆ ವಾಪಸ್ ಬರೋದು. ಅವುಗಳ ಲೈಫ್ ಇದೆಯಲ್ಲ, ತುಂಬ ಖುಷಿಯಾಗಿತ್ತು. ಅದೇ ಗುಂಪಲ್ಲಿ ಒಂದು ಪುಟ್ಟ ಮುದ್ದಾದ ಹಕ್ಕಿ ಇತ್ತು. ಅದರ ಹೆಸರು ರಿಂಕು. ರಿಂಕು ನೋಡೋಕೆ ಸಣ್ಣದಾಗಿದ್ರು ಅದರ ಮನಸ್ಸಿದೆಯಲ್ಲ, ಅಬ್ಬಾ, ಅದೆಷ್ಟು ದೊಡ್ಡದು ಗೊತ್ತಾ? ಅದು ಯಾವಾಗ್ಲೂ ಬೇರೆಯವರಿಗೆ ಸಹಾಯ ಮಾಡೋಕೆ ಮುಂದೆ ಬರ್ತಿತ್ತು. ಅದಕ್ಕೆ ಎಲ್ಲರಿಗೂ ರಿಂಕು ಅಂದ್ರೆ ಪಂಚಪ್ರಾಣ. ಎಲ್ಲ ಹೀಗೆ ಚೆನ್ನಾಗೇ ಇತ್ತು. ಆದ್ರೆ ಒಂದು ದಿನ, ಅಯ್ಯೋ, ಆ ಹಕ್ಕಿಗಳ ಸಂತೋಷದ ಜೀವನಕ್ಕೆ ಒಂದು ದೊಡ್ಡ ಕಂಟಕ ಎದುರಾಯ್ತು. ಅವತ್ತು ಕೂಡ ಎಂದಿನಂತೆ ಎಲ್ಲಾ ಹಕ್ಕಿಗಳು ಆಹಾರ ಹುಡುಕೋಕೆ ಒಟ್ಟಿಗೆ ಹಾರಾಡ್ತಾ ಇದ್ವು. ಎಲ್ಲವೂ ಖುಷಿಯಾಗಿದ್ವು. ಆದ್ರೆ ಇದ್ದಕ್ಕಿದ್ದಂತೆ ಏನಾಗಿರ್ಬೋದು? ಅಯ್ಯಯ್ಯೋ, ನೋಡಿ, ಬೇಟೆಗಾರನ ಬಲೆ. ಪಾಪ, ಆ ಇಡೀ ಹಕ್ಕಿಗಳ ಹಿಂಡು ಆ ದೊಡ್ಡ ಬಲೆಗೆ ಸಿಕ್ಕಾಕೊಂಡ್ಬಿಡ್ತು. ಅವುಗಳಿಗೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಭಯದಿಂದ ಚೀರಾಡಕ್ ಶುರು ಮಾಡ್ದು. ಎಲ್ಲಾ ಹಕ್ಕಿಗಳು ಜೀವ ಉಳಿಸ್ಕೊಳ್ಳೋಕೆ ಚಡ್ಪಡಿಸ್ತಾ ಇದ್ವು, ಭಯದಿಂದ ಕಿರ್ಚಾಡ್ತಾ ಇದ್ವು. ಆದ್ರೆ ನಮ್ಮ ಪುಟ್ಟ ಹೀರೋ ರಿಂಕು ಇದೆಯಲ್ಲ, ಅದು ಮಾತ್ರ ಧೈರ್ಯಗೆಡ್ಲಿಲ್ಲ. ಶಾಂತವಾಗಿ ಯೋಚನೆ ಮಾಡೋಕೆ ಶುರು ಮಾಡ್ತು. ಆಗ ರಿಂಕು ತನ್ನಲ್ಲಿದ್ದ ಧೈರ್ಯವನ್ನೆಲ್ಲಾ ಒಟ್ಟುಗೂಡಿಸಿ ಜೋರಾಗಿ ಧೈರ್ಯದಿಂದ ಹೀಗೆ ಹೇಳಿತು, ಗೆಳೆಯರೇ, ಹೆದರ್ಬೇಡಿ, ನಾವು ಎಲ್ಲರೂ ಒಟ್ಟಾಗಿ ಒಂದೇ ಸಲ ಹಾರೋಣ. ಇದನ್ನ ಕೇಳಿದ ಕೂಡಲೇ ಬೇರೆ ಹಕ್ಕಿಗಳೆಲ್ಲ, ಅಯ್ಯೋ ರಿಂಕು, ಇದೆಲ್ಲ ಆಗೋ ಮಾತೆ, ಇಷ್ಟು ದೊಡ್ಡ ಬಲೆ ಹೊತ್ಕೊಂಡು ಹಾರೋಕೆ ನಮ್ಮಿಂದ ಆಗುತ್ತಾ ಅಂತ ಅನುಮಾನದಿಂದ ಕೇಳಿದ್ವು. ಅದಕ್ಕೆ ರಿಂಕು ತುಂಬಾನೇ ಆತ್ಮವಿಶ್ವಾಸದಿಂದ ಹೇಳಿತು, ಖಂಡಿತ ಆಗುತ್ತೆ, ನಾವು ಒಟ್ಟಾಗಿದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು ಅಂತ. ರಿಂಕು ಆಡಿದ ಆ ಮಾತಲ್ಲಿ ಏನೋ ಒಂದು ಶಕ್ತಿ ಇತ್ತು ಗೊತ್ತಾ? ಆ ಮಾತು ಕೇಳಿದ ತಕ್ಷಣ ಬೇರೆ ಹಕ್ಕಿಗಳಿಗೂ ಎಲ್ಲಿಲ್ಲದ ಧೈರ್ಯ ಬಂತು. ಅವೆಲ್ಲ ರಿಂಕು ಹೇಳಿದ ಹಾಗೆ ಕೇಳೋಕೆ ರೆಡಿಯಾದ್ವು. ಸರಿ, ರಿಂಕು ಹೇಳಿದ ಹಾಗೆ ಎಲ್ಲಾ ಹಕ್ಕಿಗಳು ಅದರ ಮಾತನ್ನ ಕೇಳಿದ್ವು. ಎಲ್ಲವೂ ಒಂದೇ ಸಲ ತಮ್ಮ ರೆಕ್ಕೆಗಳನ್ನ ಫಡಾ ಅಂತ ಜೋರಾಗಿ ಬಡಿಯೋಕೆ ಶುರು ಮಾಡಿದ್ವು. ಆಮೇಲೆ ಏನಾಯ್ತು ಗೊತ್ತಾ? ನಿಧಾನವಾಗಿ ಆ ದೊಡ್ಡ ಬಲೆ ನೆಲದಿಂದ ಮೇಲಕ್ಕೆ ಎಳೋಕೆ ಶುರುವಾಯ್ತು. ಹೌದು, ಎಲ್ಲಾ ಹಕ್ಕಿಗಳು ಒಟ್ಟಾಗಿ ಆ ಬಲೆಯನ್ನೇ ಹೊತ್ಕೊಂಡು ಆಕಾಶಕ್ಕೆ ಹಾರ್ಬಿಟ್ವು. ಬೇಟೆಗಾರನಿಗೆ ಕೈಗೆ ಸಿಗದಷ್ಟು ದೂರ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಸೇರಿದ್ವು. ಈಗ ನೋಡಿ, ಎಲ್ಲರ ಮುಖದಲ್ಲೂ ನಿರಾಳತೆ, ಸಂತೋಷ. ಸರಿಯಾಗಿ ಒಂದು ಸೇಫ್ ಆದ ಜಾಗಕ್ಕೆ ಬಂದಮೇಲೆ ಎಲ್ಲಾ ಹಕ್ಕಿಗಳು ನಮ್ಮ ರಿಂಕುಗೆ ಥ್ಯಾಂಕ್ಸ್ ಹೇಳಿದ್ವು. ಆಗ ರಿಂಕು ಮುಗುಳ್ನಗುತ್ತಾ ಈ ಕಥೆಯ ಅಸಲಿ ಪಾಠವನ್ನ ಹೇಳಿತು. ರಿಂಕು ಹೇಳಿತು, ನೋಡಿದ್ರಲ್ವಾ, ನಾವು ಹೀಗೆ ಒಟ್ಟಾಗಿದ್ರೆ ಎಂಥದ್ದೇ ಕಷ್ಟ ಬರ್ಲಿ, ನಾವದನ್ನ ಗೆದ್ದೇ ಗೆಲ್ತೀವಿ. ಸೊ ಈ ಕಥೆಯಿಂದ ನಾವು ಕಲಿಬೇಕಾದ ನೀತಿ ಪಾಠ ಏನು ಅಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.